ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಆಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಸೂರ್ಯ ಮೀನಾ ನಿನ್ನೆ ಬಂದುಬಿಟ್ಟಿದ್ದಾಳೆ. ಅವ್ರ ಅತ್ತೆ ನಾಳೆ ನೀನು ಬಂದರೆ ವಾಪಸ್ಸು ಅಂತ ಹೇಳ್ಬಿಟ್ಟಿದ್ದಾಳೆ. ಹಂಗಾಗಿ ನಾನು ಬರಲ್ಲ ಅಂತ ಬಂದುಬಿಟ್ಟಿದ್ದಾಳೆ ಬೇಜಾರಾಗಿ. ನಮ್ಮ ಮಾವ ಬದುಕಬೇಕು ಅನ್ನೋ ಉದ್ದೇಶಕ್ಕೆ. ನಮ್ಮ ಮಾವಿಗೆ ಏನೂ ಆಗಬಾರ್ದು, ನನ್ನಿಂದ ನಮ್ಮ ಮಾವು ಕಂಟಕ ಬರಬಾರ್ದು, ನಮ್ಮ ಮಾವ ಬದುಕಿರಬೇಕು ಅನ್ನೋದು ಅವಳ ಇಂಟೆನ್ಷನ್ನು. ಸೂರ್ಯ ಕರ್ಕೊಂಬರ್ತೀನಿ ಅಂತ ಬರ್ತಾನೆ, ಇಲ್ಲಿ ಬಂದು ಕರೀತಾನೆ. ಕರೆದಾಗ ಅವಳು ಬರಲ್ಲ ಅಂತ ಹೇಳ್ತಾಳೆ. ತುಂಬ ಥರದಲ್ಲೆಲ್ಲ ಕರೀತಾನೆ. ಹೆಚ್ಚಿಗೆ ಮಾತಾಡಿದ್ರೆ ಹೊಡಿತೀನಿ ಅಂತಲೂ ಹೋಗ್ತಾನೆ. ಆದರೆ ಅವಳು ನಾನು ಬರಲ್ಲ, ಅತ್ತೆಗೆ ಮಾತು ಕೊಟ್ಟಿದ್ದೀನಿ, ನಾನು ಬರಲ್ಲ ಅಂತೇಳಿ ನಾನು ಬರಲ್ಲ ಅಂತ ಹೇಳ್ತಾಳೆ. ಮಾವ ಬದುಕಿರಬೇಕು, ಮಾವಿಗೇನೂ ಆಗಬಾರ್ದು, ನನ್ನಿಂದ ಮಾವು ಕಂಟಕ ಆಗುತ್ತೆ ಅಂದರೆ ನಾನು ಬರಲ್ಲ ಅಂತ ಹೇಳ್ತಾಳೆ. ಆಗ ಕನಕನೂ ಅಲ್ಲೇ ಇರ್ತಾಳೆ, ಮಂಜ ಇರ್ತಾನೆ, ಅವರಮ್ಮ ಇರ್ತಾರೆ, ಎಲ್ಲರೂ ಇರ್ತಾರೆ. ಏನೂ ಮಾಡೋಕ್ಕಲ್ಲ. ಸೂರ್ಯನ ಹಿಡ್ಕೊತಾರೆ, ಸುಮ್ಮನಿರಪ್ಪ ಹಿಂಗೆಲ್ಲ ಮಾಡಬೇಡ, ನೋಡೋಣಂತೆ, ಹೇಳೋಣ, ಬುದ್ಧಿ ಹೇಳೋಣ, ಹಂಗೆ ಹಿಂಗೆ ಅಂತೇಳಿ. ಆಮೇಲೆ ಸೂರ್ಯ ಆ ಕಡೆ ಹೋಗ್ತಾನೆ. ಅವನ ಮನೇಲಿ ಅಲ್ಲಿ ಚಿಂತೆ ಪಡ್ತಾನೆ. ಇವ್ರ ಮನೇಲಿ ಮನ್ಕೊಂಡು ಚಿಂತೆ ಪಡ್ತಾಳೆ. ಹಿಂಗಾಯ್ತಲ್ಲ, ಆ ಲೇಡಿ ಮಂತ್ರವದಿ ಹಿಂಗೆ ಹೇಳ್ಬಿಟ್ಲಲ್ಲ, ಏನು ಕತೆ ಇದು ಅಂತ ಹೇಳ್ಬಿಟ್ಟು ಇವಳು ಇಲ್ಲಿ ಚಿಂತೆ ಮಾಡ್ತಾಳೆ. ಸೂರ್ಯ ಅವ್ರ ಮನೇಲಿ ಹೋಗಿ ಅಲ್ಲಿ ಚಿಂತೆ ಮಾಡ್ತಾನೆ. ಎಷ್ಟು ಚಿಂತೆ ಮಾಡಿದ್ರೂ ಬಗೆಹರಿಯೋದೇ ಇಲ್ಲ. ಏನಂತ ಬಗೆಹರಿಸೋದಪ್ಪ, ಹೆಂಗೆ ಇದನ್ನು ಇದು ಮಾಡೋದು ಅನ್ನೋದೇ ಚಿಂತೆ ಆಗಿರುತ್ತೆ. ಬರ್ತೀನಿ, ಬರಲ್ಲ ಅಂತ ಅಲ್ಲ, ಆದರೆ ನಿರಪರಾಧಿಯಾಗಿ ಬರ್ತೀನಿ ಹೊರತು ಕಳಂಕ ಹೊತ್ಕೊಂಡು ಬರಲ್ಲ ಮನೆಗೆ ಅಂತ ಹೇಳ್ತಾಳೆ. ಆಮೇಲೆ ಎದ್ದು ಕೂತ್ಕೊತಾಳೆ, ಅಳ್ತಾಳೆ, ಮಾಡ್ತಾಳೆ, ಏನೇನೋ ಕತೆಗಳು. ಎಷ್ಟೇ ಯೋಚನೆ ಮಾಡಿದ್ರೂ ಯಾವ ಥರನೂ ಒಳ್ದಿರಲ್ಲ. ಆಮೇಲೆ ಹತ್ತು ಕರೆದು ರಂಪ ಎಲ್ಲ ಮಾಡಿ ಈ ಥರ ಹೇಳ್ಬಿಟ್ರಲ್ಲ ಅತ್ತೆ ಅಂಥೇಳಿ ಎಲ್ಲ ಯೋಚನೆ ಮಾಡ್ತಾಳೇ ಇರ್ತಾಳೆ. ಆಗ ಅವಳಿಗೆ ಯೋಚನೆ ಮಾಡ್ತಾ 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 ಏನೂ ಹೊಡೆಯಲ್ಲ, ಸರಿ ಬಿಡು, ಏನೋ ಮಾವ ಚೆನ್ನಾಗಿದ್ದರೆ ಸಾಕು ಅಂತ ಸುಮ್ಮನಾಗಿರ್ತಾಳೆ. ಮಾವ ಚೆನ್ನಾಗಾಗ್ತಾರೆ ಅನ್ನೋದೊಂದು ಉದ್ದೇಶ ಇಟ್ಕೊಂಡೇ ಅವಳು ಬಂದಿರ್ತಾಳೆ. ಆದರೆ ಮಾವ ಮನೆಗೆ ಬಂದು ಕೇಳ್ತಾನೆ, ಎಲ್ಲಿ ಮೀನಾ ಅಂತ ಹೇಳ್ಬಿಟ್ಟು. ಮೀನಾ ಎಲ್ಲಿದ್ದಾಳೆ, ಅವಳು ಅಪ್ಪನ ಮನೆಗೆ ಹೊರಟೋದ್ಲು ಅಂತಾಳೆ ಶಾಂತಿ. ಅಪ್ಪನ ಮನೆಗೆ ಯಾಕೆ ಹೋದ್ಲು ಅಂತ ಕೇಳ್ತಾನೆ. ಯಾಕೆ ಹೋದ್ಲು ಅಂದರೆ ಓದ್ಲು ಅಂತಾನೆ. ಆಮೇಲೆ ವಿಶಾಲಿಗೆ ಫೋನ್ ಮಾಡಿ ಹೇಳ್ತಾಳೆ ಅವರ ಅತ್ತೆ. ಆಮೇಲೆ ಎಲ್ಲರಿಗೂ ಫೋನ್ ಮಾಡಿ ಕಳಿಸ್ಬಿಟ್ಟೆ ನೀವು ಹೇಳ್ದಂಗೆ, ಇನ್ನು ಅವಳು ಬರಲ್ಲ, ಆಣೆ ಮಾಡಿ ಕಳಿಸಿದ್ದೀನಿ, ನನ್ನ ಆಣೆ ನೀನು ಬರಬಾರ್ದು ಅಂತೇಳಿ ಅಂತ. ಓ, ಒಳ್ಳೆ ಕೆಲಸ ಮಾಡಿದ್ರಿ, ಏನು ಫಾರಿನಿಗೆ ಕಳಿಸಿಲ್ವಲ್ಲ, ಇಲ್ಲೇ ಪಕ್ಕದ ಬೀದಿಗೆ ತಾನೇ ಕಳಿಸಿರೋದು, ಯಾವತ್ತಿದ್ರೂ ಬರ್ಬೋದು ಅವಳು ಅಂತಾಳೆ ವಿಶಾಲ. ಆದರೆ ಅವಳು ಹೇಳ್ತಾಳೆ, ಇಲ್ಲ ಇಲ್ಲ, ಹಂಗೆ ಬರಲ್ಲ, ಇದೆಲ್ಲ ಮನೋಜನ ಪ್ಲ್ಯಾನು, 5 ಡಿಗ್ರಿ ಮನೋಜನ ಪ್ಲ್ಯಾನು, ಅವನು ದಡ್ಡ ಅಂತಿದ್ರಲ್ಲ, ಎಷ್ಟು ಬುದ್ಧಿವಂತ ಇದ್ದಾನೆ ನೋಡಿ ನನ್ನ ಮಗ ಅಂತ ಹೇಳ್ತಾಳೆ. ಅಲ್ಲಿ ರೋಹಿಣಿನೂ ಅವಳ ಪಕ್ಕನೇ ಇರ್ತಾಳೆ. ಯಾರ ಪಕ್ಕ? ವಿಶಾಲಾಕ್ಷಿ ಪಕ್ಕನೇ ಇರ್ತಾಳೆ. ಆಮೇಲೆ ಹೌದು, ನನ್ನ ಮಗನೇ ಈ ಐಡಿಯಾ ಕೊಟ್ಟಿದ್ದು, ಇಲ್ಲನೂ ನನಗೆ ಈ ಐಡಿಯಾನೇ ಬರ್ತಿರ್ಲಿಲ್ಲ ಅಂತ ಹೇಳ್ತಾಳೆ. ಹೌದಾ, ಒಳ್ಳೆ ಐಡಿಯಾನೇ, ಆದರೆ ಮತ್ತೆ ವಾಪಸ್ ಮನೆಗೆ ಬರ್ದಂಗೆ ನೋಡ್ಕೊಳ್ಳಿ ಅಂತ ಹೇಳ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಈ ಕಡೆ ತಾರಾ ಇವ್ರ ಮನೇಲಿ ಈ ಥರ ಎಲ್ಲ ಏನು ನಡೀತಾ ಇದೆಯಲ್ಲ, ಏನಾಗಿದೆ ಇವ್ರ ಮನೇಲಿ ಅಂತ ಇವಳು ಯೋಚನೆ ಮಾಡ್ತಿರ್ತಾಳೆ ತಾರಾ. ಆ ಯೋಚನೆಯಲ್ಲೇ ಇವಳಿಗೆ ಯಾವುದು ಒಳ್ದಿರಲ್ಲ. ಹೆಚ್ಚು ಕಮ್ಮಿ ಈ ಈ ಈ ಸಿಚುವೇಶನ್ಗೆ ಪಾಪ ಅವಳು ಅವ್ರ ಅಪ್ಪ ಸತ್ತಿದ್ದ ಶಾಕಿಂದನೇ ವಾಪಸ್ ಬಂದಿಲ್ಲ. ಆದರೆ ಇಲ್ಲಿ ಈ ಮೀನನ್ನು ಕಳಿಸಿದ್ದಾಗಲಿ ಈ ಥರ ಎಲ್ಲ ಆಗ್ತಾಯಿರೋದು ನೋಡಿಬಿಟ್ಟು ಅವಳಿಗೂ ಇನ್ನೂ ಬೇಜಾರಾಗ್ತಾ ಇದೆ. ಆದರೆ ರಂಗನಾಥ ಬರ್ತಾನೆ. ಬಂದುಬಿಟ್ಟು ಮೀನಾ ಇಲ್ಲಿ ಅಂತ ಕೇಳಿದಾಗ ಮೀನಾ ಇಲ್ಲ ಅಂತ ಹೇಳ್ತಾರೆ. ಆವಾಗ ಅವನಿಗೆ ತುಂಬ ಕೋಪ ಬಂದುಬಿಡುತ್ತೆ. ಹೋಗಿದ್ದು ತಣ್ಣೀರು ಸ್ನಾನ ಮಾಡ್ಕೊತಾನೆ. ಆಕ್ಸಿಡೆಂಟ್ ಆಗಿರೋದು, ತಣ್ಣೀರು ಸ್ನಾನ ಮಾಡ್ಕೊಂಡು ಮೈ ಮೇಲೆಲ್ಲ ಉಯ್ಕೊಂಡ್ಬಿಡ್ತಾನೆ. ಅದು ರೀ, ನಿಮಗೆ ಶೀತ ಆಗಲ್ಲ ರೀ, ಹಂಗೆ ಮಾಡ್ಕೋಬೇಡಿ ಅಂತ ಹೋಗ್ತಾಳೆ. ಮೀನಾ ಮನೆಗೆ ಬರೋವರೆಗೂ ನಾನು ಏನಕ್ಕಿರಬೇಕು, ನಾನಿರಲ್ಲ, ನಾನು ತಣ್ಣೀರೇ ಸ್ನಾನ ಮಾಡ್ತೀನಿ ಅಂತ ತಣ್ಣೀರೇ ಉಯ್ಕೋತಾನೆ ಬಾವಿಯಿಂದ ಎಳೆದು. ಅದು ಎಲ್ಲರಿಗೂ ಒಂಥರ ಕನಿಕರ ಬರೋ ದೃಷ್ಟಿ ಆಗುತ್ತೆ. ಯಾಕೆ ಅಂತಂದರೆ ಸೊಸೆ ಮೇಲೆ ಅಷ್ಟೊಂದು ಪ್ರೀತಿ ಇದೆ ಅವನಿಗೆ. ಸೊಸೆ ಅಂದರೆ ಪ್ರಾಣ. ಏನು ಬೇಕು ಏನು ಬೇಡ ಕ್ಷಣಾರ್ಧದಲ್ಲೇ ಅವಳು ತಂದು ಮಾಡಿ ಕೊಡ್ತಾಳೆ. ಮತ್ತು ಮಾವ ಹಾಕಿದ ಗೆರೆ ದಾಟಲ್ಲ. ಅಂಥದ್ರಲ್ಲಿ ನೀನು ಹೋಗಬೇಡಮ್ಮ ಅಂತ ಹೇಳಿರ್ತಾನೆ. ಆದ್ರೂ ಇವಳು ಬಿಟ್ಟಿಲ್ಲ. ಶಾಂತಿ ಅವನಿಲ್ಲದೆ ಇದ್ದಾಗ ಕಳಿಸ್ಬಿಟ್ಟಿದ್ದಾಳೆ. ಏನೇನೋ ಬೈದು ಅಂದು ಮಾಡಿ ಎಲ್ಲ ಕಳಿಸ್ಬಿಟ್ಟಿದ್ದಾಳೆ. ನಿನ್ನಿಂದ ನನ್ನ ಮಾಂಗಲ್ಯ ಉಳಿಬೇಕು ಅಂದರೆ ನೀನು ಮೀನಾ ಈ ಮನೆಯಿಂದ ಹೋಗಬೇಕು, ನನ್ನ ನಾಣೆ ವಾಪಸ್ ಬರಬಾರ್ದು ಅಂತೆಲ್ಲ ಹೇಳಿಬಿಟ್ಟಿದ್ದಾಳೆ.
ಇದು ಅವಳಿಗೆ ತುಂಬಾ ಚುಚ್ಚುತ್ತೆ. ಈ ಥರ ಹೇಳಿಬಿಟ್ರಲ್ಲ ನಮ್ಮ ಅತ್ತೆ ಅಂತೇಳ್ಬಿಟ್ಟು. ಶಾಂತಿ ಹಿಂಗೆಲ್ಲ ಹೇಳಿ ಕಳಿಸಿದ್ದಕ್ಕೆ ಅವಳು ಸೀದಾ ಆಯಿತು ಬರಲ್ಲ ಅಂತ ಹೋಗ್ಬಿಡ್ತಾಳೆ. ಆಮೇಲೆ ಇವಳು ಫೋನ್ ಮಾಡ್ಕೊಂಡು ಎಲ್ಲರಿಗೂ ಹೇಳ್ಕೊಂಡು ನಾನು ಕಳಿಸ್ಬಿಟ್ಟೆ ಅಂತ ಹೇಳ್ಕೊಂಡು ತಿರುಗ್ತಾಳೆ. ಆದರೆ ಅದು ಎಲ್ಲಿವರೆಗೆ ಆಗುತ್ತೆ ಅಂತ ಗೊತ್ತಿಲ್ಲ ಇವಳಿಗೆ. ಇವಾಗ ಸೂರ್ಯನು ಮತ್ತು ಮೀನಾನು ಸರ್ಚ್ ಮಾಡ್ತಿದ್ದಾರೆ ಯಾಕೆ ಹಿಂಗಾಯಿತು ಅಂತೇಳಿ. ಈ ಸರ್ಚಿಂಗಲ್ಲಿ ಗೊತ್ತಾಗ್ತಾಯಿದೆ ಅವರಿಗೆ ಇಲ್ಲಿ ಲೇಡಿ ಪಂಡಿತ್ ಲೇಡಿ ಅದೇ ಮಂತ್ರವಾದಿ ಇದ್ದಾಳಲ್ಲ ಅವಳಿಗೆ ರೋಹಿಣಿ ಪರಿಚಯ ಅನ್ನೋದು ಗೊತ್ತಾಗ್ತಾಯಿದೆ. ಇನ್ನು ಬೇಗನೆ ಸೂರ್ಯ ಅದನ್ನೆಲ್ಲ ಕಂಡಿಡ್ದು ಶಾಂತಿಗೆ ಮುಖಭಂಗ ಮಾಡ್ತಾನೆ, ಚಿಮಾರಿ ಹಾಕ್ತಾನೆ, ಮನೋಜಿಗೆ ವಧೆ ಕೊಡ್ತಾನೆ, ಇವೆಲ್ಲ ನಡೀತವೆ. ಆದರೆ ಇಲ್ಲಿ ಮೀನಂಗೆ ಪಾಪ ಈಗ ಸದ್ಯಕ್ಕೆ ಕಳಂಕ ಹೊತ್ಕೊಬಂದಂಗೆ ಆಯ್ತಲ್ಲ ಅಂತ ಬೇಜಾರಾಗಿರುತ್ತೆ. ತುಂಬಾ ಬೇಜಾರು ಮಾಡ್ಕೊಂಡಿದ್ದಾಳೆ. ಮನಸ್ಸಿಗೆ ಅಷ್ಟಿಷ್ಟು ಬೇಜಾರು ಮಾಡ್ಕೊಂಡಿಲ್ಲ. ಏನು ಈ ಥರ ನನ್ನ ಕಾಲ್ಗುಣದಿಂದ ನಮ್ಮ ಮಾವ ಸಾಯ್ತಾರೆ ಅಂದರೆ ಇದೇನು ಅರ್ಥ? ಮದುವೆಯಾಗಿ ಇಷ್ಟು ವರ್ಷ ಮತ್ತು ಏನಾಗಿಲ್ಲ, ಈಗ ಯಾಕೆ ಹಿಂಗಾಗುತ್ತೆ? ಇದೇನು ಫೇಕ್ ನ್ಯೂಸು ಅನ್ನೋದು ಅವಳಲ್ಲಿ ಮನಸ್ಸಲ್ಲಿದೆ. ಆದರೆ ಹೇಳ್ಕೊಳಂಗಿಲ್ಲ, ಬಿಡೋಂಗಿಲ್ಲ. ಯಾರ ಹತ್ರ ಹೇಳ್ಕೋಬೇಕು? ಮನೆಯವರು ಹೇಳಿದರೆ ಹೌದು ಅದೇ ನಿಜ ಅಂತಾರೆ, ಬೇರೆಯವ್ರಿಗೆ ಹೇಳಿದ್ರು ಅದೇ ನಿಜ ಅಂತಾರೆ. ಕರೆಕ್ಟಾಗಿ ಇಲ್ಲ ಏನು ಇದು ಮಾಡಲ್ಲ, ಆಗಿರೋದೇ ಹೀಗೆ ಅಂತ ಹೇಳ್ಕೊಳ್ಳೋಕ್ಕೂ ಅವಳಿಗೆ ಆಗ್ತಿಲ್ಲ. ಅಂದರೆ ಪ್ರೂಫ್ ಏನೂ ಸಿಕ್ಕಿಲ್ಲ. ಹೌದು ನನ್ನ ಕಾಲ್ಗುಣದಿಂದ ಹಿಂಗಾಗಿದೆ ಅಂದರೆ ಅದನ್ನು ನಂಬಲೇಬೇಕಾಗುತ್ತೆ. ಈಗ ಆಲ್ರೆಡಿ ಇಬ್ಬರಿಲ್ಲ ಮನೆಯಲ್ಲಿ, ಇವಳೊಬ್ಬಳೇ ಇದ್ದಿದ್ದು. ಇವಳು ಹಿಂಗೆ ಅಂತ ಅಂದರೆ ಈ ಮನೆ ದೋಷನೋ ಏನು ಅನ್ನೋದು ಅವಳಿಗೂ ಗೊತ್ತಾಗ್ತಿಲ್ಲ. ಹಾಗಾಗಿ ಇವಳು ಯೋಚನೆ ಮಾಡೋದ್ರಲ್ಲೇ ಇದ್ದಾಳೆ ತುಂಬವ. ಆದರೆ ಈಗ ರವಿ ಹೆಂಡ್ತಿನೂ ಬಂದಿಲ್ಲ. ರವಿ ಹೆಂಡ್ತಿ ಅಲ್ಲಿ ಸೆಟ್ಲಾಗಿದ್ದಾಳ, ಮನೋಜ ಹೆಂಡ್ತಿ ಎರಡನೇ ಮದುವೆಯಾಗಿ ಸಿಗಾಕೊಂಡಿದ್ದಾಳ. ಇನ್ನು ಇವಳು ಮೀನಾ, ಇವಳಂತೂ ಪಾಪ ಒಳ್ಳೆ ಹುಡುಗಿನೇ, ಮನೆ ತುಂಬ ಓಡಾಡ್ಕೊಂಡಿರೋಳು, ಯಾವಾಗಲೂ ಸುಸ್ತು ಅನ್ನೋದೇ ಕಾಣೆ. ಅಂಥದ್ರಲ್ಲಿ ಅಷ್ಟು ಚೆನ್ನಾಗಿದ್ದವಳಿಗೆ ಇವರು ಅವಳನ್ನು ಮನೆ ಬಿಟ್ಟು ಓಡಿಸ್ಬಿಟ್ಟಿದ್ದಾಳೆ. ಈಗ ಇವಳೇ ಅಡುಗೆ ತಿಂಡಿ ಎಲ್ಲ ಮಾಡಬೇಕಾಗುತ್ತೆ. ಯಾರು ಹೇಳಿ? ಶಾಂತಿನೇ ಮಾಡಬೇಕಾಗುತ್ತೆ. ಏಕೆ ಅಂದರೆ ಇನ್ನು ಮಾಡಲ್ಲ, ಇನ್ಯಾರಿಲ್ಲ ಮಾಡೋದಕ್ಕೆ. ತಾರ ಅಂತೂ ಚಿಕ್ಕವಳು, ಅವಳಿಗೆ ಬರಲ್ಲ. ಹೀಗೆ ಎಲ್ಲರೂ ಮೀನಿನ ಮೇಲೆ ಡಿಪೆಂಡ್ ಆಗಿದ್ದರು. ಈಗ ಶಾಂತಿನೇ ಮಾಡಬೇಕು. ಅವಳು ಏನೋ ನೋವೋ ಏನೋ ಸಂಕಟನೋ ಯಾವುದೂ ಗೊತ್ತಿಲ್ಲ, ಒಟ್ಟಿಗೆ ತಿಂಡಿ ಮಾಡಬೇಕು ಅಂತ ಹೇಳ್ಕೊಂಡಿರ್ತಾರೆ. ಈ ಕಡೆ ಎಷ್ಟು ಹೇಳಿದ್ರು ಸೂರ್ಯ ಹೇಳಿ ನೋಡ್ದ, ಮತ್ತು ಮಂಜ ಹೇಳಿ ನೋಡ್ದ, ಆಮೇಲೆ ಕನಕ ಹೇಳಿ ನೋಡಿದ್ಲು, ರಮ್ಮ ಹೇಳಿದ್ಲು, ಎಲ್ಲ ಹೇಳಿದ್ರು. ಯಾರು ಹೇಳಿದ್ರು ಅವಳು ಬುದ್ಧಿ ಹೇಳ್ಕೊಟ್ರು ಇಲ್ಲ ನಾನು ಬರಲ್ಲ ಅಂತ ಹೇಳ್ತಿದ್ದಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.